ಬಹಳ ಅದ್ದೂರಿಯಾಗಿ ಇವತ್ತು ನಮ್ಮ ಚಿಂಚೋಳಿಯಲ್ಲಿ ಇವತ್ತು ಆಚರಿಸಿದ್ದು ನೋಡಿದ್ರೆ ನಿಜವಾಗಲೂ ಬಸವ ತತ್ವ ಬಸವ ಅನುಯಾಯಿಗಳು ಇನ್ನೂ ಕೂಡ ಭೂಮಿ ಮೇಲೆ ಜೀವಂತ ಇದ್ದಾರೆ ಅನ್ನೋದನ್ನ ಇವತ್ತು ನಮ್ಮ ಚಿಂಚೋಳಿ ಮತಕ್ಷೇತ್ರದವರು ತೋರಿಸಿಕೊಟ್ಟಿದ್ದೀರಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕಂದ್ರೆ ನಾನು ಕೂಡಲ ಸಂಗಮ ಕ್ಷೇತ್ರದಿಂದ ಬಂದವನು. ಯಾಕಂದ್ರೆ ಬಸವನಾಡ ಒಂದು ಬಸವ ಕಲ್ಯಾಣ, ಒಂದು ಕೂಡಲ ಸಂಗಮ, ಇನ್ನೊಂದು ನಮ್ಮ ಬಸವನ ಬಾಗೇವಾಡಿ ತಾಲೂಕು ಏನು ಅಣ್ಣ ಬಸವಣ್ಣನವರ ಪವಿತ್ರವಾದ ಜನ್ಮಭೂಮಿ, ಅದು ಇಂಗ್ಲೇಶ್ವರ, ಅದು ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆ, ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆ ಹುನಗುಂದ ಮತಕ್ಷೇತ್ರ. ಈ ಒಂದು ಕಾಕಾತಳ್ಳಿಯನ್ನ ಯಾವತ್ತೂ ಗಟ್ಟಿಗೊಳಿಸಬೇಕು ಅನ್ನೋ ಉದ್ದೇಶದಿಂದನೇ ಇವತ್ತು ನಾನು ಚಿಂಚೋಳಿವರೆಗೆ ಬಂದಿದ್ದೀನಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಬಸವ ತತ್ವ ಅನುಯಾಯಿಗಳು ಜಾತಿ ಮತ ಭೇದವನ್ನು ಹೊರತುಪಡಿಸಿ ವರ್ಗರಹಿತ ಸಮಾಜವನ್ನ ಕಾಯಕ ದಾಸೋಹ ಗುರುಲಿಂಗ ಜಂಗಮವನ್ನ ದಾಸೋಹವನ್ನ ನೀಡಿ ನಮಗೆ ಕಾಯಕ ತತ್ವದಿಂದ ಕಾಯಕವೇ ಕೈಲಾಸ ಅಂತೇಳಿ ಕಲಿಸಿಕೊಟ್ಟಿದ್ದು ಮಹಾನ್ ಪುಣ್ಯಾತ್ಮ ಯಾರಾದರೂ ಇದ್ರ ಅದು 12ನೇ ಶತಮಾನದ ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣನವರು ಅನ್ನೋ ಮಾತನ್ನ ನಾವು ಬಹಳ ಗಟ್ಟಿಯಾಗಿ ಹೇಳಬೇಕಾಗತ್ತೆ ಬಂಧುಗಳೇ. ಯಾಕಂದ್ರೆ ಸಮಾಜವನ್ನ ಇವತ್ತು ಯಾವುದೇ ಜಾತಿ ಮತ ಇಲ್ಲಾರ್ದೆ ವರ್ಗರಹಿತ ಸಮಾಜವನ್ನ ರಚಿಸಿದಂಥವ್ರು. ಬಹುತೇಕ ಈ ವೇದಿಕೆ ಮೇಲೆ ನಮ್ಮ ಇರುವಂತಹ ಪೂಜ್ಯರಿಗೆ ಒಂದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹುತೇಕ ನಾವು ಜನಿಸಿದಾಗ ಯಾವ ಜಾತಿಯಲ್ಲಿ ಜನಿಸಿದ್ವೋ ಯಾವ ಧರ್ಮದಲ್ಲಿ ಜನಿಸಿದ್ವೋ ನಮಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾವತ್ತು ನಾವು ಅಂಗದ ಮೇಲೆ ಲಿಂಗವನ್ನ ಜನಿಸಿದ್ವಿ ಅವತ್ತು ನಾವು ಬಸವಣ್ಣನ ಅನುಯಾಯಿಗಳಾಗಿ ಜಾತಿ ವರ್ಗ ರಹಿತ ಒಂದು ತತ್ವವನ್ನ ಸಮಾಜವನ್ನ ನಿರ್ಮಾಣ ಮಾಡಿದ್ರು ಅನ್ನೋದನ್ನ ನಾವು ಎಲ್ಲರೂ ಅರ್ಥೈಸ್ಕೊಳ್ಬೇಕಾಗತ್ತೆ. ಬಹುತೇಕ ಇವತ್ತು ನಾವು ಈ ಬಸವ ಜಯಂತಿಯನ್ನ ಮಾಡುವಂತ ವಿಷಯ. ಯಾಕಂದ್ರೆ 892 ವರ್ಷಗಳಾಯ್ತು. 892 ವರ್ಷಗಳಾದ್ರೂ ಕೂಡ ನಾವು ಬಸವ ತತ್ವ ಬಸವ ಅನುಯಾಯಿಗಳು ಇವತ್ತು ಜಯಂತ್ಯೋತ್ಸವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಾವೆಲ್ಲ ಇನ್ನೂ ಗಟ್ಟಿ ಆಗಿದ್ದೀವಿ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದರ ಜೊತೆಗೆ ನಾನು ಇಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ನಾವು ಧರ್ಮ ಪಾಲನೆಯನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಅಣ್ಣ ಬಸವಣ್ಣನವರು ನಮಗೆ ಏನು ಒಂದು ಲಿಂಗವನ್ನು ಕೊಟ್ಟಿದ್ದಾರೆ, ಆ ಲಿಂಗ ಹಣೆ ಮೇಲೆ